ಬಿಸಿಗಿಟ್ಟಿನಿ ಫ್ರೆಂಡ್ಸ್. ಕಡಾಯ ಬಿಸಿಯಾಗಿದೆ. ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ದೊಡ್ಡ ಸೈಜ್ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಿದೆ. ಟೊಮೊಟೊ ಹಾಕ್ತಾಯಿದ್ದೀನಿ. ದೊಡ್ಡ ಟೊಮೊಟೊ 2 ಇದೆ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಸಹ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ಕರಿಬೇವು ಸ್ವಲ್ಪ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಅಂತೇನಿಲ್ಲ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಾಯಿರೋದು. ಇಷ್ಟ ಆಗಿದೆ. ನೆನೆಸಿಟ್ಕೊಂಡಿರೋದು ಓವರ್ನೈಟ್ ನೆಂದಿರೋದು ಕಡಲೆಕಾಳು. ಇದರಲ್ಲೊಂದು ಬೌಲ್ ಇದೆ. ತಿರುಗಿಸ್ಕೋಬೇಕು. 1 ಸ್ಪೂನ್ ಉಪ್ಪು ಇದೆ. ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಈ ಕಡಲೆಕಾಳು ಬೇಯಲಿಕ್ಕೆ ಇದರಲ್ಲೊಂದು ಬೌಲ್ ನೀರು ಹಾಕ್ತಾಯಿದ್ದೀನಿ. ಇಷ್ಟಾದರೂ ಸಾಕಾಗುತ್ತೆ. ಮಿಕ್ಸ್ ಮಾಡ್ಕೋಬೇಕು. ಐ ಫ್ಲೇಮಲ್ಲೇ 5 ನಿಮಿಷ ಕಡಲೆಕಾಳು ಬೇಯಬೇಕು ಫ್ರೆಂಡ್ಸ್. 5 ನಿಮಿಷ ಆಗಲಿ. 5 ನಿಮಿಷ ಆಗಿದೆ. ಸ್ವಲ್ಪ ನೀರಿದೆ. ಇಷ್ಟ ಇದ್ರೆ ಸಾಕಾಗುತ್ತೆ. ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಖಾರ ಇದೆ ಅಂದಾಗ ಅರ್ಧ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕಲರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರಾಗಿ ಬಂದಿದೆ ಕಡಲೆಕಾಳು ಪಲ್ಯ. ತುಂಬ ಚೆನ್ನಾಗಿರುತ್ತೆ. ಇದೇ ಥರನೇ ಕಡಲೆಕಾಳು ಗ್ರೇವಿನೂ ಮಾಡ್ಕೋಬೋದು. ಮಸಾಲ ರುಬ್ಬಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಜಾಸ್ತಿ ಕಾಯಿ ತುರಿನೂ ಹಾಕ್ಕೋಬೋದು, ಆದರೆ ಕೆಮ್ಮಿರೋದ್ರಿಂದ ನಮಗೆ ಕಾಯಿ ಜಾಸ್ತಿ ಬಳಸ್ತಾ ಇಲ್ಲ. ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟ ಆದರೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರ್ ಬಂದಿದೆ ಕಡಲೆಕಾಳು ಪಲ್ಯ. ಕಡಲೆಕಾಳು ಉಸುಳಿ ಅಂತಲೂ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮಲ್ಲಿ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಸಪೋರ್ಟ್ ಮಾಡ್ತಾಯಿರಿ. ಸರ್ವ್ ಮಾಡ್ತಾಯಿದ್ದೀನಿ ಈಗ. ಥ್ಯಾಂಕ್ ಯು.